ಈ ಕನ್ನಡ ಮೂವಿ ಟೀಸರ್ ನೋಡಿ ನಾ ಶಾಕ್ ಆಗೋಗ್ಬಿಟ್ಟಿದ್ದೆ. ರೀಸೆಂಟ್ ಆಗಿ ರಮೇಶ್ ಅರವಿಂದ್ ಅವ್ರದ್ದು ಹೊಸ ಮೂವಿ ಫಸ್ಟ್ ಲುಕ್ ನೋಡಿದ್ದೆ ನಾನು. ಅದು ಟೀಸರ್ ನೋಡಿದ ಮೇಲೆ ಗೊತ್ತಾಗ್ತ ವಿಜುವಲ್ಸ್, ನೆರೇಷನ್ ಮತ್ತು ಕಾನ್ಸೆಪ್ಟ್ ಟಾಪ್ ನಾಚ್ ಐತೆ ಅಂತ ಹೇಳಿ. ಬಟ್ ಈ ಮೂವಿ ಹೆಸರು ದೈಜಿನ ಎದಕ್ಕಿಟ್ರೆ? ಕೊಂಕಣಿ ಮತ್ತು ಲ್ಯಾಟಿನ್ ಲ್ಯಾಂಗ್ವೇಜ್ದಾಗ ದೈಜಿಗ ರಿಲೇಷನ್ ಮತ್ತು ಹತ್ತಿರದವ್ರು ಅಂತಾರ. ಬಟ್ ಜಪನೀಸ್ ಲ್ಯಾಂಗ್ವೇಜ್ದಾಗ ಇದಕ್ಕೆ ಇಂಪಾರ್ಟೆಂಟ್ ಅಂತಾರ. ನೀವು ಟೀಸರ್ ಕರೆಕ್ಟ್ ಆಗಿ ನೋಡಿದ್ರ ನಿಮ್ಗೆ ಅದ್ರ ಒಳಗ ಒಂದು ರಿಚುವಲ್ ಕಾಣ್ತೈತೆ. ಸಿಮಿಲರ್ ಕೈಂಡ್ ಆಫ್ ಥಿಂಗ್ ವೆಸ್ಟರ್ನ್ ಕಂಟ್ರೀಸ್ದಾಗ ನಡಿತೈತೆ. ಅದಕ್ಕೆ ಸೆಟಾನಿಕ್ ಕಲ್ಚರ್ ಅಂತಾರ. ನೀವು ನಂಬ್ತಿರಿಲ್ಲೋ, ಅಲ್ಲಿ ಸ್ಯಾಟರ್ನ್ ಇಂದ ಚರ್ಚು ಐತಿ. ಎಷ್ಟೋ ಪಾಪ್ ಸಿಂಗರ್ಸ್, ಆಕ್ಟರ್ಸ್ ಅದಕ್ಕೆ ಪಾಲ್ಸ್ಕೊಂಡು ಮುಂದೆ ಹೋಗ್ಯಾರ, ಫೇಮ್ ಮತ್ತು ಮನಿ ಗಳಿಸ್ಕೊಂಡಾರ. ಹೇಳ್ತಾರ ಸ್ಯಾಟರ್ನ್ ಒಂದ ಥಿಂಗ್ ನಿಮ್ ಕಡೆ ಕೇಳ್ತೈತಂತೆ, ನಿಮ್ಮ ಆತ್ಮ. ಮತ್ತೊಂದು ಥಿಂಗ್ ಟೀಸರ್ದಾಗ ನೋಟಿಸ್ ಮಾಡುವುದು, ಆ ಕ್ಯಾಪ್ಷನ್ದಾಗ ನಿಮ್ಗೆ ಡೆಮಿ ಗಾಡ್ ಕಾಣ್ತೈತಿ. ಆ ಡೆಮಿ ಗಾಡನ್ನ ತುಳುನಾಡು ಮತ್ತು ಕರಾವಳಿದಾಗ ದೈವ ಅಂತಾರ. ದೈವಾಗ ಯೂಶುವಲಿ ಪಾಲಿಸೋದು ನಾಡಿಗ ಮತ್ತು ಅಲ್ಲಿ ಜನಕ್ಕೆ ರಕ್ಷಣೆ ಮಾಡ್ಲಿ ಅಂಥೇಳಿ. ನಿಮ್ಮ ಪ್ರಕಾರ ಈ ಮೂವಿ ಸೈಟಾನಿಕ್ ಕಲ್ಚರ್ ಬಗ್ಗೆ ಇತ್ತು ಏನು ದೈವ ಬಗ್ಗೆ ಐತೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಫಾಲೋ ಮಾಡ್ರಿ ಅ ಕ್ಲಾಸಿಕ್ ವೈ.